ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಗ್ಲೋಬಲ್ ಮಾರ್ಕೆಟ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಮಾರ್ಕೆಟ್ ನ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಆಕ್ಚುಲಿ ಇವತ್ತು ನಾವಂತೂ ಬಚಾವ್ ಅಂದ್ಕೊಳ್ತೀನಿ. ಯಾಕೆ ಈಗ ಹೇಳ್ತಿದ್ದೀನಿ ಅಂತಂದ್ರೆ, ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ಇತ್ತು. ಆದ್ರೆ ನಮ್ಮ ಮಾರ್ಕೆಟ್ ಇವತ್ತು ಹೋಳಿ ಹಬ್ಬದ ಪ್ರಯುಕ್ತ ಕ್ಲೋಸ್ ಇದ್ದಿದ್ರಿಂದ ಬ್ಲಡ್ ಬಾತ್ ನಮಗೆ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲ ಅಂದಿದ್ರೆ ಹೋಳಿ ಆಟ ಪೋರ್ಟ್ಫೋಲಿಯೋದಲ್ಲೂ ಕೂಡ ಕಂಡು ಬರ್ತಾ ಇತ್ತು. ಬಟ್ ನಾಳೆ ಬರ್ಬೋದು, ಇವತ್ತಿನ ಡೌನ್ ಫಾಲ್ ನಾಳೆ ಬರ್ಬೋದೇನೋ, ಅದು ಬೇರೆ. ಆದ್ರೆ ಒಂದು ದಿನ ಅಂತೂ ಸೇವ್ ಆಗಿದ್ದೀವಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ನಿಮ್ಗೆ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ ಗಳನ್ನ ನೋಡ್ಕೊಂಡು ಮುಂದುವರಿಯೋಣ. ಯಾಕಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಇದ್ದಿದ್ರಿಂದ ಗ್ಲೋಬಲ್ ಮಾರ್ಕೆಟ್ ಗಳು ಮಾತ್ರ ಓಪನ್ ಇದ್ದದ್ದು. ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಹಂಗ್ ನೋಡಿದ್ರೆ ಬೇರೆ ಮಾರ್ಕೆಟ್ ಗಳಲ್ಲಿ ನಿನ್ನೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು. ಆದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಸ್ಲೈಟ್ಲಿ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಆದ್ರೆ ಇವತ್ತು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು, ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು, ಡಾಕ್ಸ್ 4% ಡೌನ್ ಆಗಿದೆ. ಜರ್ಮನಿಯ ಮಾರ್ಕೆಟ್ FTSE ಇದು UK 2.74%, CAC 3%, ಯೂರೋ ಸ್ಟಾಕ್ಸ್ 3.64%, AEX 2.73%, IBX 4.46%, FTSE 4.29%, SMI 2.83%, PSI 3.59%, BL 2.41%, ATX 4.43%. ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಗಳು. ಇನ್ನು OMX 3.17%. ಆದ್ರೆ ರಷ್ಯನ್ ಮಾರ್ಕೆಟ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಲ್ಲೂ ಏನ್ ಬಿಗ್ ಪಾಸಿಟಿವ್ ಅಲ್ಲ, ಸ್ಲೈಟ್ಲಿ ಪಾಸಿಟಿವ್ ಇದೆ. ಇನ್ನು ಕೆಳಗಡೆ ಬಂದ್ರೆ BIST 1.59%. ಇನ್ನು TI ಇದು ಇಸ್ರೇಲ್ ಮಾರ್ಕೆಟ್, ಇದು ನಿನ್ನೆ ಪರ್ಫಾರ್ಮೆನ್ಸ್. ನಿನ್ನೆ ನೋಡಬಹುದು 4.5% ರ್ಯಾಲಿ ಬಂದಿದೆ. ಯುದ್ಧ ಮಾಡ್ತಿರುವಂತಹ ದೇಶದ ಮಾರ್ಕೆಟ್ ನಿನ್ನೆ ಭರ್ಜರಿ ರ್ಯಾಲಿ ಕಂಡಿದೆ. ಬಟ್ ಇವತ್ತು ಓಪನ್ ಇಲ್ಲ, ಹಾಗಾಗಿ ನಮಗೆ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಕ್ ಆಗ್ತಿಲ್ಲ. ನಿನ್ನೆ ಪರ್ಫಾರ್ಮೆನ್ಸ್ ಅದು. ಇನ್ನು ತಡಾವುಲ್ ಇಲ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು, ಇಲ್ಲೂ ಕೂಡ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ. ನಿಕ್ಕೈಯಲ್ಲಿ ಅಂದ್ರೆ ಜಪಾನ್ ಮಾರ್ಕೆಟ್ 3.08% ಡೌನ್ ಇದೆ. ಶಾಂಘೈ ಕಂಪೋಸಿಟ್ 1.43%, S&P ASX 1.34%, SZSE 3%, ಚೀನಾ A50 ಸ್ಲೈಟ್ಲಿ ನೆಗೆಟಿವ್ ಇದೆ. DJ ಶಾಂಘೈ 2.45%, ಹ್ಯಾಂಗ್ಸೆಂಗ್ 1.12%, ತೈವಾನ್ ವೈಟೆಡ್ ಅಲ್ಲಿ ಕೂಡ ನಿಯರ್ಲಿ 1% ಡೌನ್ ಫಾಲ್ ಇದೆ. ಕೋಸ್ಪಿ ನಲ್ಲಿ ನೋಡಬಹುದು 7.24%. ಸೌತ್ ಕೊರಿಯಾದ ಮಾರ್ಕೆಟ್ ಇದು. ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಇದರ ಕ್ರಾಶ್ ನ ಬಗ್ಗೆ ಹಂಚಿಕೊಂಡಿದ್ದೆ. ಇನ್ನು IDX ಕಂಪೋಸಿಟ್ 0.56%, PSCI 0.29% ಪಾಸಿಟಿವ್ ಇದೆ. ಅಂದ್ರೆ 90% ಗಿಂತ ಜಾಸ್ತಿ ಮಾರ್ಕೆಟ್ಸ್ ಇವತ್ತು ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಎಲ್ಲಿ 1% ಡೌನ್ ಫಾಲ್ ಇದೆಯೋ ಅದೇ ಕಡಿಮೆ. 2, 3, 4, 5% ವರೆಗೂ ಕೂಡ, ಅದರಲ್ಲೂ 7% ವರೆಗೂ. ಕೋಸ್ಪಿ 7% ಗಿಂತ ಜಾಸ್ತಿ. ಈ ರೀತಿಯ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ ಕೇಸ್ ನಮ್ಮ ಮಾರ್ಕೆಟ್ ಓಪನ್ ಆಗಿದ್ರು ಕೂಡ ಖಂಡಿತ 2-3% ಇಂಡೆಕ್ಸ್ ಲೆವೆಲ್ ಅಲ್ಲಿ ಡೌನ್ ಫಾಲ್ ಬರುವಂತ ಚಾನ್ಸಸ್ ಇರ್ತಾ ಇತ್ತು. ಇನ್ನು ಇಂಡಿವಿಜುವಲ್ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಂತೂ ಕೇಳಂಗೆ ಇಲ್ಲ ಪರ್ಫಾರ್ಮೆನ್ಸ್. ಇಂಡೆಕ್ಸ್ ಅಲ್ಲೇ 2% ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋಗಳು ಅದಕ್ಕಿಂತ ಜಾಸ್ತಿ ಕೂಡ ಡೌನ್ ಆಗುವಂತ ಚಾನ್ಸಸ್ ಇರ್ತಾ ಇತ್ತು. ಬಟ್ ಇವತ್ತು ಹೋಳಿ ಹಬ್ಬ ನಮ್ಮನ್ನ ಸೇವ್ ಮಾಡಿದೆ ಅಂತಾನೆ ಹೇಳ್ಬೋದು. ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಬ್ಲಡ್ ಬಾತ್ ಅಂತ. ಅಷ್ಟರಲ್ಲಿ ಏನಾದ್ರೂ ಒಳ್ಳೆ ಸುದ್ದಿ ಬಂದು ಓವರ್ ನೈಟ್ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬರ್ದೇ ಇದ್ರೆ ಖಂಡಿತ ಅದು ನಮ್ಮ ಅದೃಷ್ಟ ಅಂತಾನೆ ಅಂದ್ಕೊಳ್ಬಹುದು. ಇನ್ನು ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ 1.5 year ಫಾರ್ ದ ಫಸ್ಟ್ ಟೈಮ್ ಬ್ಯಾಡ್ ನ್ಯೂಸ್ ಅಥವಾ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬ್ಯಾಡ್ ಪರ್ಫಾರ್ಮೆನ್ಸ್ ಬಂದಿದ್ದ ದಿನ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ. ತುಂಬಾ ಸಲ ಹಲವು ಒಳ್ಳೆ ಸುದ್ದಿಗಳು ಬರ್ತಾ ಇದ್ವು, ನೆಕ್ಸ್ಟ್ ಡೇ ನಮ್ಮ ಮಾರ್ಕೆಟ್ ಕ್ಲೋಸ್ ಇರ್ತಾ ಇತ್ತು. ಹಂಗೆ ಆಗಿತ್ತು. ಬಟ್ ಈ ಸಲ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬ್ಯಾಡ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ. ಮೇ ಬಿ ನಿಮ್ಗೆಲ್ರಿಗೂ ಕೂಡ ಅದು ಖುಷಿಯನ್ನ ಕೊಟ್ಟಿರುತ್ತೆ ಅಂದ್ಕೊಳ್ತೀನಿ. ಇನ್ನು ಯಾಕೆ ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡ್ಬಿಡೋಣ. ನೋಡಬಹುದು ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ 849 ಪಾಯಿಂಟ್ಸ್ ಅಥವಾ 1.74% ಡೌನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅಮೆರಿಕನ್ ಮಾರ್ಕೆಟ್ ಈಗ ಓಪನ್ ಇಲ್ಲ, ಫ್ಯೂಚರ್ಸ್ ಓಪನ್ ಇದೆ. ಅಂದ್ರೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇದೆಯೋ ಆ ರೀತಿ ಇದು. ಇಲ್ಲೂ ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನಮ್ಮ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 632 ಪಾಯಿಂಟ್ಸ್ ಅಥವಾ 2.6% ಡೌನ್ ಫಾಲ್ ಇದೆ. ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಗಿಫ್ಟ್ ನಿಫ್ಟಿ ಓಪನ್ ಇದೆ, ದಿನದ 21 ಗಂಟೆ ಓಪನ್ ಇರುತ್ತೆ. ಜಸ್ಟ್ 3 hours ಅಷ್ಟೇ ಕ್ಲೋಸ್ ಆಗೋದು. ಗಿಫ್ಟ್ ನಿಫ್ಟಿ ಓಪನ್ ಇದೆ, ಇಲ್ಲಿ 632 ಪಾಯಿಂಟ್ಸ್ ಅಥವಾ 2.6% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ.
ಇವತ್ತು. ಇನ್ನು ಇದಕ್ಕೆ ಏನಾದ್ರು ಸ್ಪೆಷಲ್ ಕಾರಣ ಇದೆಯಾ? ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಯಾಕೆಂತಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ, ನೋಡಬಹುದು. ಇರಾನ್ ಅಫಿಷಿಯಲಿ ಶಟ್ಸ್ ಡೌನ್ ಸ್ಟ್ರೈಟ್ ಆಫ್ ಹಾರ್ಮುಜ್, ಸೇಸ್ ವಿಲ್ ಫೈರ್ ಆನ್ ಎನಿ ಶಿಪ್ ಟ್ರೈಂಗ್ ಟು ಪಾಸ್. ಆದ್ರೆ ಮಾರ್ನಿಂಗ್ ವಿಡಿಯೋದಲ್ಲೇ ಇದ್ರ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿದ್ದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಯಾರು ಮುಚ್ಚಕ್ಕಾಗಲ್ಲ, ಆದ್ರೆ ಅಲ್ಲಿ ದಾಳಿಗಳನ್ನ ಮಾಡ್ತಾ ಹೋದ್ರೆ ಯಾವ ಶಿಪ್ ಗಳು ಓಡಾಡಲ್ಲ ಅಂತ. ಯಾಕಂದ್ರೆ ರಿಸ್ಕ್ ತಕೊಂಡು ಅಥವಾ ಜೀವ ಭಯವನ್ನ ತೋರದು ಶಿಪ್ ಗಳನ್ನ ಓಡಿಸಬೇಕಾಗುತ್ತೆ ಅಲ್ಲಿನ ಕ್ರೂ ಮೆಂಬರ್ಸ್. ಹಾಗೆ ಶಿಪ್ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ ದಾಳಿ ಮಾಡಿದ್ರೆ. ಇಂತಹ ದೊಡ್ಡ ರಿಸ್ಕ್ ಅನ್ನು ತಗೊಂಡು ಯಾರು ಓಡಿಸ್ತಾರೆ? ಯಾರು ಓಡಿಸೋದಿಲ್ಲ. ಈಗಾಗಲೇ ಶಿಪ್ ಗಳ ಇನ್ಶೂರೆನ್ಸ್ ಕಾಸ್ಟ್ ಕೂಡ ಭರ್ಜರಿಯಾಗಿ ಅಪ್ ಆಗಿದೆ. ಈ ಒಂದು ಸುದ್ದಿಯನ್ನು ನೋಡಿದ ಮೇಲೆ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಈವನ್ ಕ್ರೂಡ್ ಅಲ್ಲೂ ಕೂಡ ನೋಡಬಹುದು 6.5% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಿನ್ನು ಜಾಸ್ತಿ ಇತ್ತು, ಈಗ 6.5% ನೋಡ್ಲಿಕ್ಕೆ ಕಾಣ್ತಾ ಇದೆ. 7.5% ವರೆಗೂ ಕೂಡ ಹೋಗಿತ್ತು, ಈಗ 6.5% ನೋಡ್ಲಿಕ್ಕೆ ಕಾಣ್ತಾ ಇದೆ. ನಿನ್ನೆ ಅರೌಂಡ್ 80 ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದೆ, 79 ಸಮಥಿಂಗ್ ಇತ್ತು. ಇವಾಗ ನೋಡಬಹುದು 82.8, ಆಲ್ಮೋಸ್ಟ್ 83 ರೇಂಜ್ ಅಲ್ಲಿ ಇದೆ. ಇದ್ರ ಜೊತೆಗೆ ನಮ್ಮ ಟ್ರಂಪ್ ಅಣ್ಣ ಒಂದು ಮಾತನ್ನ ಹೇಳಿದ್ದಾರೆ, ನೋಡಬಹುದು. ನಿನ್ನೆ ರಾತ್ರಿ ಟ್ರಂಪ್ ಸೇಸ್ ಇರಾನ್ ವಾರ್ ಪ್ರೊಜೆಕ್ಟೆಡ್ ಟು ಲಾಸ್ಟ್ 4 to 5 weeks, ಕುಡ್ ಗೋ ಫಾರ್ ಲಾಂಗರ್. 4 ರಿಂದ 5 ವಾರ ತಗೊಳ್ಬಹುದು ಈ ಯುದ್ಧ ಮುಗಿಯಕ್ಕೆ ಅಂತ ಹೇಳ್ತಿದ್ದಾರೆ, ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಈ ಸುದ್ದಿ ಕೂಡ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಗ್ಯಾಸ್ ಪ್ರೈಸ್ 45% ಅಪ್ ಆಗಿರೋ ಬಗ್ಗೆ ನಾನು ಸುದ್ದಿಯನ್ನ ಕವರ್ ಮಾಡಿದ್ದೆ. ಮತ್ತೆ ಇವತ್ತು ಕೂಡ 30% ಅಪ್ ಆಗಿದೆ. ನಿನ್ನೆ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ 75% ಅಪ್ ಗ್ಯಾಸ್ ಪ್ರೈಸ್ ಯುರೋಪ್ ಅಲ್ಲಿ. ಖಂಡಿತ ಈಗ ಅಮೆರಿಕ ಅಲ್ಲಿ ಒಂದಷ್ಟು ಸಪ್ಲೈ ಮಾಡುತ್ತೆ, ಮಾಡಲ್ಲ ಅಂತಲ್ಲ. ಬಟ್ ಇಲ್ಲಿಂದ ಏನಾಗ್ತಾ ಇತ್ತು, ಮಿಡ್ಲ್ ಈಸ್ಟ್ ಇಂದ ಅಷ್ಟನ್ನ ಸಪ್ಲೈ ಮಾಡೋ ಕೆಪಾಸಿಟಿ ಅಮೆರಿಕಾಗೂ ಇಲ್ಲ. ಇದು ಕನ್ಸರ್ನ್ಸ್ ಅನ್ನ ಬಿಲ್ಡ್ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಈ ರೀತಿಯ ರೆಸ್ಪಾನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋದು ಇವತ್ತು. 4 to 5 weeks ಅಂದ್ರೆ ಖಂಡಿತ ಅದು ಒಂದು ತಿಂಗಳಿಗಿಂತ ಜಾಸ್ತಿ. ಒಂದು ತಿಂಗಳು ಇದೇ ರೀತಿ ಕಾನ್ಫ್ಲಿಕ್ಟ್ ರೈಸ್ ಆಯ್ತು ಅಂದ್ರೆ ಅಬ್ವಿಯಸ್ಲಿ ಕ್ರೂಡ್ ಪ್ರೈಸ್ 100 ಅನ್ನ ಕ್ರಾಸ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. 2 ದಿನದಲ್ಲಿ $10 ಗಿಂತ ಮೇಲೆ ಹೋಗಿದೆ. ಒಂದು ತಿಂಗಳು ಟೈಮ್ ಅಂದ್ರೆ ಖಂಡಿತ ಇದು ಸಮಸ್ಯೆಯನ್ನ ಜಾಸ್ತಿ ಮಾಡುತ್ತೆ. ಜೊತೆಗೆ ಇರಾನ್ ಕೂಡ ಅಗ್ರೆಸಿವ್ ಆಗಿ ದಾಳಿ ಮಾಡ್ತಾ ಇದೆ. ಬಟ್ ಅವರಂತೂ ಮಿಲಿಟರಿ ಬೇಸ್ ಗಳನ್ನ ಟಾರ್ಗೆಟ್ ಮಾಡೋದಕ್ಕಿಂತ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಟಾರ್ಗೆಟ್ ಮಾಡ್ತಿರೋದೇ ಹೆಚ್ಚು. ನಿನ್ನೆ ವಿಡಿಯೋದಲ್ಲೇ ನಾನು ಇದನ್ನ ಹೇಳಿದ್ದೆ. ಜೊತೆಗೆ ಡ್ರೋನ್ ದಾಳಿಗಳನ್ನು ಕೂಡ ದೊಡ್ಡದಾಗಿ ಮಾಡ್ತಿದ್ದಾರೆ. ಮಿಸೈಲ್ ಶಕ್ತಿ ಕಡಿಮೆ ಆಗ್ಬೋದು, ಬಟ್ ಡ್ರೋನ್ ಶಕ್ತಿ ಅವ್ರದ್ದು ಕಡಿಮೆ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಅಂದ್ರೆ ಅದು ಜಾಸ್ತಿ ದಿನ ತಗೊಳುತ್ತೆ. ಇಲ್ಲ ಇಸ್ರೇಲ್ ಹಾಗೂ ಅಮೆರಿಕ ಅವರ ಡ್ರೋನ್ ಫ್ಯಾಕ್ಟರಿಯನ್ನೇ ಹೊಡಿಬೇಕು. ಯಾಕಂದ್ರೆ ಒಂದು ದಿನಕ್ಕೆ 500ಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡುವಂತ ಕೆಪಾಸಿಟಿಯನ್ನು ಹೊಂದಿರುವಂತ ಡ್ರೋನ್ ಫ್ಯಾಕ್ಟರಿಯನ್ನು ಹೊಂದಿರೋ ಬಗ್ಗೆ ಸುದ್ದಿಗಳು ಬರ್ತಿದಾವೆ. ಜೊತೆಗೆ ಆಲ್ಮೋಸ್ಟ್ 70,000ಕ್ಕಿಂತ ಜಾಸ್ತಿ ಡ್ರೋನ್ಸ್ ಅನ್ನ ರೆಡಿ ಇಟ್ಕೊಂಡಿದ್ದಾರೆ ಅಂತ ಸುದ್ದಿಗಳಿದಾವೆ. ಡ್ರೋನ್ ದಾಳಿ ಅಂತೂ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲಿಗೆ ಅವುಗಳನ್ನ ಎಲ್ಲಿಟ್ಟಿದ್ದಾರೆ ಅದನ್ನ ಹೊಡೆದಾಕ್ಬೇಕು. ಅದಕ್ಕೂ ಕೂಡ ಅವರು ಸೇಫೆಸ್ಟ್ ಪ್ಲೇಸ್ ಗಳನ್ನ ಮಾಡಿದ್ದಾರೆ. ಅಂಡರ್ ಗ್ರೌಂಡ್ ಫೆಸಿಲಿಟೀಸ್ ಅನ್ನ ಮಾಡಿ ಸ್ಟೋರ್ ಮಾಡಿದ್ದಾರೆ. ಬಾಂಬ್ ಹಾಕಿದ್ರು ಕೂಡ ಅಲ್ಲಿ ಏನು ಆಗದೆ ಇರೋ ತರ ಫೆಸಿಲಿಟೀಸ್ ಅನ್ನ ಮಾಡಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಹಾಗಾಗಿ ಮೇ ಬಿ ಇನ್ನೊಂದಷ್ಟು ದಿನ ಎಳೆಯುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಇದೇ ಕಾರಣಕ್ಕೆ ಮಾರ್ಕೆಟ್ ಅಲ್ಲಿ ಈ ರೀತಿಯ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಿರೋದು. ಇನ್ನು ಈ ಎಲ್ಲ ಸುದ್ದಿಗಳನ್ನು ನೋಡಿದ್ಮೇಲೆ ಭಾರತಕ್ಕೆ ಏನಾದ್ರೂ ಇನ್ನೂ ಜಾಸ್ತಿ ಸಮಸ್ಯೆ ಆಗುತ್ತಾ? ಈ ಪ್ರಶ್ನೆ ಎಲ್ರಿಗೂ ಬಂದೇ ಬರುತ್ತೆ. ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ. ತುಂಬಾ ಜನ ನೋಡಿಲ್ಲ ಆ ವಿಡಿಯೋನ. ಇನ್ ಕೇಸ್ ಇಲ್ಲಿವರೆಗೂ ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಕ್ರೂಡ್ ಜಾಸ್ತಿ ಆದ್ರೆ ಮಾರ್ಕೆಟ್ಗೆ ದೊಡ್ಡ ಸಮಸ್ಯೆ ಯಾಕೆ ಗೊತ್ತಾ ಅಂತ. ಇಲ್ಲಿ GDP ಮೇಲೆ ಆಗುವಂತ ಇಂಪ್ಯಾಕ್ಟ್ ಆಗ್ಬೋದು, ನಮ್ಮ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಮೇಲೆ ಆಗುವಂತ ಇಂಪ್ಯಾಕ್ಟ್ ಆಗ್ಬೋದು, ಎಷ್ಟು ಡಿಪೆಂಡೆನ್ಸಿ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಆಗಿ ಕವರ್ ಮಾಡಿದೀನಿ. ತುಂಬಾ ಜನ ನೋಡಿಲ್ಲ, ಯಾಕಂದ್ರೆ ಇವತ್ತು ಎಲ್ಲರೂ ಕೆಲಸದಲ್ಲಿ ಬಿಸಿ ಆಗಿರ್ತೀರಿ. ಮಾರ್ಕೆಟ್ ರಜೆ ಇದ್ದಿದ್ರಿಂದ ನಾನು ಅರೌಂಡ್ 10:30 ಸುಮಾರಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ನೋಡಿ, ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಮಾರ್ಕೆಟ್ ಬಗ್ಗೆ. ಇನ್ನು ಭಾರತ ಸರ್ಕಾರ ಏನಾದ್ರು ಹೇಳಿದ್ಯಾ ಈ ವಿಚಾರಕ್ಕೆ ಬಂದ್ರೆ ನೋಡಬಹುದು. ಇಂಡಿಯಾ ಆಸ್ 50 days ಆಫ್ ಕ್ರೂಡ್ ಸ್ಟಾಕ್, ದೇರ್ ಆರ್ ಆಪ್ಷನ್ಸ್ ಬಿಯಾಂಡ್ ಸ್ಟ್ರೈಟ್ ಆಫ್ ಹಾರ್ಮುಜ್, ಗವರ್ನಮೆಂಟ್ ಸೋರ್ಸ್ ಅಮಿಡ್ ಇರಾನ್ ವಾರ್. ಇದು ಬಹಳ 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 ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ. 50 ದಿನಕ್ಕೆ ಬೇಕಾಗುವಂತ ಕ್ರೂಡ್ ಸ್ಟಾಕ್ ನಮ್ಮ ಹತ್ರ ಇದೆ ಅಂತ ಹೇಳಿದೆ ಸರ್ಕಾರ. ಟ್ರಂಪ್ ಹೇಳ್ತಿರೋದು 4 ರಿಂದ 5 ವಾರ ಅಂತ. ಅಂದ್ರೆ 30 to 35 days, 30 ರಿಂದ 35 ದಿನ ಆಗಬಹುದು 4 ರಿಂದ 5 ವಾರ ಅಂದ್ರೆ. ಬಟ್ ನಮ್ಮಲ್ಲಿ 50 daysಗೆ ಬೇಕಾಗಿರುವಂತ ಕ್ರೂಡ್ ಸ್ಟಾಕ್ ಇದೆ. ಜೊತೆಗೆ ದೇರ್ ಆರ್ ಅದರ್ ಆಪ್ಷನ್ಸ್ ಕೂಡ. ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದಾನೇ ತರಿಸ್ಕೋಬೇಕು ಅಂತ ಏನಿಲ್ವಲ್ಲ. ರಷ್ಯಾದಿಂದ ಭಾರತ ಇಂಪೋರ್ಟ್ ಮಾಡ್ಕೊಳ್ತಿದೆ, ವೆನಿಜುವೆಲಾ ಇಂದ ಕೂಡ ಇದೆ, ಅಮೆರಿಕ ಇಂದ ಕೂಡ ಇದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಇದೆಲ್ಲಾನು ಕೂಡ ಕವರ್ ಮಾಡಿದೀನಿ. ಅದಕ್ಕಾಗಿನೇ ಹೇಳಿದ್ದು ಮಾರ್ನಿಂಗ್ ವಿಡಿಯೋ ನೋಡಿ ಅಂತ. ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಇದೆ, ಖಂಡಿತ ಜಾಸ್ತಿನೇ ಡಿಪೆಂಡೆನ್ಸಿ ಇದೆ. ಬಟ್ ಬಿಯಾಂಡ್ ದಟ್ ಕೂಡ ಅಪರ್ಚುನಿಟಿ ಇದೆ, ಅವಕಾಶಗಳಿದೆ. ಇದೇ ವಿಡಿಯೋದಲ್ಲಿ ರಷ್ಯಾದಿಂದ ಬರ್ತಿರೋ ಬಗ್ಗೆ ಕೂಡ ಕವರ್ ಮಾಡ್ತೀನಿ ಮುಂದೆ. ಬಿಯಾಂಡ್ ದಟ್ ಕೂಡ ಆಪ್ಷನ್ಸ್ ಇದೆ ನಮಗೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಏನಿಲ್ಲ ಅಂತ ಸರ್ಕಾರ ಹೇಳಿದೆ. ಖಂಡಿತ ಈಗ ಡಿಪೆಂಡೆನ್ಸಿ ಇದೆ, ಅದನ್ನ ಬದಲಾವಣೆ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಇಂಪ್ಯಾಕ್ಟ್ ಏನಂದ್ರೆ ಕ್ರೂಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಇದು ಕೂಡ ಶಾರ್ಟ್ ಟರ್ಮ್, ಮೇ ಬಿ 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, ಅಥವಾ 3 ತಿಂಗಳೇ ಇರ್ಬೋದು. ಆಮೇಲೆ ನಾರ್ಮಲೈಸ್ ಆಗುತ್ತೆ, ಕ್ರೂಡ್ ಪ್ರೈಸ್ ಕೆಳಗೆ ಇಳಿಯುತ್ತೆ. ಬಟ್ ಅಲ್ಲಿವರೆಗೂ ಒಂದಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ಎನರ್ಜಿ ಸೆಕ್ಯೂರಿಟಿ ಏನ್ ಇಲ್ಲದೆ ಇರೋದಿಲ್ಲ, ಇರುತ್ತೆ. ಬಟ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ರೈಸ್ ಆಗುತ್ತೆ, ಅದಂತೂ ಕಟ್ಟಿಟ್ಟ ಬುತ್ತಿ. ಏನೋ ನೋಡಬಹುದು. Russia still rules India's oil chart and Middle East war may keep the flow coming from Moscow. ಈಗಲೂ ಕೂಡ ಅಂದ್ರೆ ರೀಸೆಂಟ್ ಆಗಿ ಟ್ರೇಡ್ ಡೀಲ್ ಅದು ಇದು ಸುದ್ದಿಗಳು ಬಂದ ಮೇಲೆ ಅಮೆರಿಕ ಹೇಳಿತ್ತು ರಷ್ಯಾದಿಂದ ಅವರು ತರಿಸ್ಕೊಳ್ಳಲ್ಲ ಅಂತ.
ಬಟ್ ಹಂಗೇನೂ ಆಗಿಲ್ಲ. ಕೆಪ್ಲರ್ ಡೇಟಾ ರಿವೀಲ್ ಮಾಡ್ತಾ ಇದೆ ಅದನ್ನೆಲ್ಲ ನೋಡಬಹುದು. ಡೇಟಾ ಫ್ರಮ್ ಕೆಪ್ಲರ್ ಶೋಸ್ ರಷ್ಯನ್ ಕ್ರೂಡ್ ಇಂಪೋರ್ಟ್ಸ್ ಅಟ್ ಜಸ್ಟ್ ಓವರ್ 1 million ಬ್ಯಾರಲ್ಸ್ ಪರ್ ಡೇ ಇನ್ ಫೆಬ್ರವರಿ. ಆದ್ರೆ ಜನವರಿ ಹಾಗೂ ಡಿಸೆಂಬರ್ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಜನವರಿಯಲ್ಲಿ ನೋಡಬಹುದು 1.1 million ಬ್ಯಾರಲ್ ಪರ್ ಡೇ ಇತ್ತು. ಅದಕ್ಕೆ ಮುಂಚೆ ಡಿಸೆಂಬರ್ ಅಲ್ಲಿ 1.2 million ಬ್ಯಾರಲ್ ಪರ್ ಡೇ, ಅಂದ್ರೆ 1-2 ಲಕ್ಷ ಬ್ಯಾರಲ್ಸ್ ಪರ್ ಡೇ ಕಡಿಮೆ ಆಗಿದೆ. ಬಟ್ ಈಗ ಅದು ಶೂಟ್ ಅಪ್ ಆಗುತ್ತೆ, ಬೇರೆ ದಾರಿ ಇಲ್ಲ ಅಲ್ವಾ. 1 lakh ಬ್ಯಾರಲ್ ಪರ್ ಡೇ ಕಡಿಮೆ ಆಗಿತ್ತು ಜನವರಿ ಹೋಲಿಸಿದ್ರೆ ಫೆಬ್ರವರಿಯಲ್ಲಿ. ಮೇ ಬಿ ಈಗ ಅದು ಶೂಟ್ ಅಪ್ ಆಗುತ್ತೆ. 1 million ಬ್ಯಾರಲ್ಸ್ ಪರ್ ಡೇ ಈಗಲೂ ಕೂಡ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಭಾರತ ರಷ್ಯಾದಿಂದ. ಟ್ರಂಪ್ ಹೇಳಿದ್ದೇನು ನಿಲ್ಸ್ಬಿಡ್ತಾರೆ ಅಂತ, ನಿಲ್ಸ್ಬಿಟ್ಟಿಲ್ಲ. ನಾನು ಅವತ್ತು ಕೂಡ ಹೇಳಿದ್ದೆ ಇಮಿಡಿಯೇಟ್ಲಿ ಅಂತೂ ನಿಲ್ಸಲ್ಲ, ಮೇ ಬಿ ಗ್ರಾಜುಯಲ್ ಆಗಿ ಕಡಿಮೆ ಮಾಡಬಹುದು ಅಂತ. ಯಾರೇ ಆಗ್ಲಿ ಹಂಗೆ ಒಂದೇ ಸಲ ಮಾಡಕ್ ಆಗೋದಿಲ್ಲ ಈ ತರದ ವಿಚಾರಗಳಲ್ಲಿ, ಮಾಡೋದು ಇಲ್ಲ. ರಷ್ಯಾದಿಂದ ಆಪ್ಷನ್ ಇದ್ದೇ ಇದೆ ಭಾರತಕ್ಕೆ. ಇನ್ನು ಬೇರೆ ಬೇರೆ ಅವಕಾಶಗಳು ಕೂಡ ಇದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದು, ನಮ್ಮ ಇಂಡಿಯನ್ ಕ್ಯಾಪಿಟಲ್ ಗೂಡ್ಸ್ ಎಕ್ಸ್ಪೋರ್ಟರ್ಸ್ ಕೂಡ ಇದರಿಂದ ರಿಸ್ಕ್ ಜಾಸ್ತಿ ಆಗುತ್ತೆ. ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಮೆಷಿನರೀಸ್ ಆಗ್ಬೋದು, ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಸರ್ವಿಸಸ್ ಆಗ್ಬೋದು, ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನೋಡಬಹುದು ಕ್ಯಾಪಿಟಲ್ ಗೂಡ್ಸ್ ಸಪ್ಲೈಯಿಂಗ್ ಎಕ್ವಿಪ್ಮೆಂಟ್ ಆರ್ ಸರ್ವಿಸಸ್ ಟು ವೆಸ್ಟ್ ಏಷ್ಯಾ ಫೇಸ್ ನಿಯರ್ ಟರ್ಮ್ ವೊಲಟಿಲಿಟಿ. ಹಲವಾರು ಕಂಪನಿಗಳು ಇದಾವೆ. ಕಮಿನ್ಸ್ ಇಂಡಿಯಾ, ಕಿರ್ಲೋಸ್ಕರ್ ನ್ಯೂಮ್ಯಾಟಿಕ್, ಅಪ್ಪರ್ ಇಂಡಸ್ಟ್ರೀಸ್, ಹೀಗೆ ಸಾಕಷ್ಟು ಕಂಪನಿಗಳಿದಾವೆ. LNT ಇದೆ, ನಿನ್ನೆ ವಿಡಿಯೋದಲ್ಲೇ ಕವರ್ ಮಾಡಿದ್ದೆ ನಾನು. KC ಇಂಟರ್ನ್ಯಾಷನಲ್ ಇದೆ. ಈ ಕಂಪನಿಗಳಿಗೂ ಕೂಡ ಇದರಿಂದ ನೆಗೆಟಿವ್ ಡೆವಲಪ್ಮೆಂಟ್ ಅಂದ್ರೆ ವೊಲಟಿಲಿಟಿ ಜಾಸ್ತಿ ಇರುತ್ತೆ ಬಿಸ್ನೆಸ್ ಅಲ್ಲಿ. ಇನ್ನು ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ. ಯಾಕಂದ್ರೆ ಸಾಕಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನು ಕೂಡ ಈ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಗೆ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಇನ್ ಕೇಸ್ ನಾವು ಫೋನ್ ವಿಚಾರಕ್ಕೆ ಬಂದ್ರೆ, ಮೊಬೈಲ್ ಫೋನ್ಸ್ ವಿಚಾರಕ್ಕೆ ನೋಡಬಹುದು, ಯುನೈಟೆಡ್ ಸ್ಟೇಟ್ಸ್ ಅನ್ನ ಬಿಟ್ರೆ ನೆಕ್ಸ್ಟ್ UAE ಇದೆ ಸೆಕೆಂಡ್ ಪ್ಲೇಸ್ ಅಲ್ಲಿ. ಅಷ್ಟು ದೊಡ್ಡ ಮಟ್ಟದ ಸ್ಮಾರ್ಟ್ ಫೋನ್ಸ್ UAE ಗೆ ಹೋಗ್ತಾ ಇತ್ತು. ಇಲ್ಲೂ ಕೂಡ ಒಂದಷ್ಟು ಡಿಸ್ರಪ್ಷನ್ಸ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು US ನ LNG ಎಕ್ಸ್ಪೋರ್ಟರ್ಸ್ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಯಾಕಂದ್ರೆ ಯುರೋಪ್ ಅಲ್ಲಿ ಪ್ರೈಸ್ ರೈಸ್ ಆದ ತಕ್ಷಣ ನಿನ್ನೆ 45%, ಇವತ್ತು 30%, 75% ಅಪ್ ಆಗಿದೆ 2 ದಿನದಲ್ಲಿ. ಅದರಿಂದ US ನ ಕಂಪನಿಗಳು ಇದರ ಲಾಭವನ್ನು ಪಡ್ಕೊಳ್ಳಕ್ಕೆ ಇಳಿದಿದ್ದಾರೆ. ಲಾಭ ಪಡ್ಕೊಳ್ಬಹುದು, ಬಟ್ 100% ಅಂತೂ ಪಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಕೆಪಾಸಿಟಿ ಕಡಿಮೆನೆ ಇರುವಂತದ್ದು. ಇನ್ನು ಇಂಡಿಯಾದ ವಿಚಾರಕ್ಕೆ ಬಂದ, ಸದ್ಯದ ಮಟ್ಟಿಗೆ ಸಫಿಶಿಯಂಟ್ ಬಫರ್ ಸ್ಟಾಕ್ ಅನ್ನ ಹೊಂದಿದೆ. LNG ವಿಚಾರದಲ್ಲಿ ಸ್ಟ್ರಾಟಜಿಕ್ ರಿಸರ್ವ್ಸ್ ನ ಮೂಲಕ 15ರಿಂದ 45 ದಿನದವರೆಗೂ ಕೂಡ ಆಗಬಹುದು ಈ ರಿಸರ್ವ್ಸ್ ಅಂತ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ. ಆನಂತರ ಅದು ಎಕ್ಸ್ಟೆಂಡ್ ಆದ್ರೆ ಒಂದಷ್ಟು ಡಿಸ್ರಪ್ಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಇನ್ ಕೇಸ್ $1 ಪರ್ ಬ್ಯಾರೆಲ್ ರೈಸ್ ಆದ್ರೂ ಕೂಡ ಕ್ರೂಡ್ ಭಾರತಕ್ಕೆ ಸುಮಾರು $2 ಬಿಲಿಯನ್ ಆನ್ಯುವಲ್ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ವರ್ಷಕ್ಕೆ. ಈಗಾಗಲೇ 10ಕ್ಕಿಂತ ಜಾಸ್ತಿ ಡಾಲರ್ ರೈಸ್ ಆಗಿದೆ. ಅಲ್ಲಿಗೆ $20 ಬಿಲಿಯನ್ ಜಾಸ್ತಿ ಆದಾಗೆ ಆನ್ಯುವಲ್ ಇಂಪೋರ್ಟ್ ಬಿಲ್. ಈ ಎಲ್ಲ ಸಮಸ್ಯೆಗಳು ಖಂಡಿತ ಇದೆ. ಹಾಗಾಗಿ ಈ ಸಮಸ್ಯೆ ಬೇಗ ತೀರಿದಷ್ಟು ಭಾರತಕ್ಕೆ ಒಳ್ಳೆಯದು. ಸರಿ ಗೆಳೆಯರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇದು 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬೋದು, ಟೆಕ್ನಿಕಲ್ಸ್ ಆಗ್ಬೋದು, ಈ ರೀತಿ ಹಲವು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.